ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ವೆಲ್ಕಮ್ ಟು 2026 ಹೊಸ ಕ್ಯಾಲೆಂಡರ್ ವರ್ಷ 2026ರ ಹಾರ್ದಿಕ ಶುಭಾಶಯಗಳು. ಅಪ್ಡೇಟ್ ಕೊಡೋದಕ್ಕೂ ಮೊದಲು ಒಂದು ವಿಷಯ ಹೇಳಬೇಕು. ದ ಕೈಂಡ್ ಆಫ್ ಸಪೋರ್ಟ್ ಯು ಗೈಸ್ ಹ್ಯಾವ್ ಬೀನ್ ಶೋಯಿಂಗ್ ಫಾರ್ ಬಿಗ್ ಬಾಸ್ ಅಪ್ಡೇಟ್ಸ್ ಈಸ್ ಫಿನಾಮಿನಲ್ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ನೆಗೆಟಿವ್ ಕಮೆಂಟ್ಸ್ ಮತ್ತು ಪಾಸಿಟಿವ್ ಕಮೆಂಟ್ಸ್ ಎರಡೂ ಬರುತ್ತೆ. ಎರಡನ್ನೂ ಸಮನಾಗಿ ನಾವು ಸ್ವೀಕರಿಸ್ತೀವಿ. ಫಸ್ಟ್ ಆಫ್ ಆಲ್, ನೀವು ಯಾವುದೋ ಒಂದು ರೀತಿಯಲ್ಲಿ ನೋಟಿಸ್ ಮಾಡ್ತಾ ಇರೋದೇ ನಮಗೆ ಖುಷಿಯ ವಿಷಯ. ಸೊ ನಮಗೆ ಇನ್ನೂ ಕೂಡ ಕೆಲಸ ಮಾಡಲಿಕ್ಕೆ ಅದು ಉತ್ಸಾಹವನ್ನು ತಂದುಕೊಡುತ್ತೆ ಅಂತ ನಾನು ಹೇಳ್ತೀನಿ. ಹೀಗೆ ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ. ಎಂಟರ್ಟೈನ್ಮೆಂಟಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಕೆಲಸವನ್ನು ನಾವು ಮಾಡ್ತಾನೆ ಇರ್ತೀವಿ. ಧನ್ಯವಾದಗಳು. ಎಸ್, ಈಗ ಬಿಗ್ ಬಾಸ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದರೆ, ನಿನ್ನೆ ನಮ್ಮ ಗಿಲ್ಲಿ ಅವರು ಸ್ವಲ್ಪ ಮಾಸ್ಟರ್ ಮೈಂಡ್ ಎಲ್ಲ ಯೂಸ್ ಮಾಡಿ ಅಶ್ವಿನಿ ಅವರಿಗೆ ಯಾವ ರೀತಿ ಕನ್ವಿನ್ಸ್ ಮಾಡಿ ಧ್ರುವಂತ್ ಅವರನ್ನು ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಇಟ್ಟರು ಅಂತ ನಾನೇನು ಸ್ಪೆಸಿಫಿಕ್ ಆಗಿ ಹೇಳುವಂತಹ ಅಗತ್ಯ ಇಲ್ಲ. ನಿನ್ನೆ ಎಲ್ಲರೂ ಕೂಡ ಎಪಿಸೋಡಲ್ಲಿ ನೋಡಿರ್ತೀರ. ಇನ್ಫ್ಯಾಕ್ಟ್ ಗಿಲ್ಲಿ ಮಾಸ್ಟರ್ ಸ್ಟ್ರೋಕ್ ಸಖತ್ತಾಗಿತ್ತು. ಅವರು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ನೇರವಾದ ದಾರಿಯಲ್ಲಿ. ರಘು ಹೇಗೆ ಧ್ರುವಂತ್ ಅವ್ರಿಗಿಂತ ಬೆಟರ್ ಅಂತ ನೇರವಾದ ದಾರಿಯಲ್ಲಿ ಕರೆಕ್ಟಾದ ರೀಸನ್ಸ್ಗಳನ್ನು ಕೊಟ್ಟು ಅಶ್ವಿನಿ ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಬಟ್ ಯಾವಾಗ ಅದು ಸ್ಟ್ರೈಟ್ ವೇ ವರ್ಕ್ ಆಗ್ತಾ ಇಲ್ಲ ಅಂತ ಗೊತ್ತಾಯಿತು, ಇನ್ನೊಂದು ದಾರಿ ಹುಡುಕಿದ್ರು. ಅದೇನು ಅಂತಂದರೆ, ಇನ್ನು ನೆಕ್ಸ್ಟ್ ಟಾಸ್ಕ್ಗಳಲ್ಲಿ ಧನುಷ್ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇದ್ದಾರೆ. ಅಕಸ್ಮಾತ್ ರಘು ಅವರು ಈಗ ಫಾರ್ ಎಕ್ಸಾಂಪಲ್ ಈ ಒಂದು 4ನೇ ಟಾಸ್ಕ್ ಇರುತ್ತಲ್ಲ, ಅಂದರೆ ಗಂಡಸರಿಗೆ ಟಾಸ್ಕ್ ಕೊಡ್ತಾರಲ್ಲ, ಜಾರ ಬೇಡ ಜಾಣ ಗಂಡಸರ ಟಾಸ್ಕ್ ಇರುತ್ತಲ್ಲ, ಅದರಲ್ಲಿ ರಘು ಅವರು ಸ್ವಲ್ಪ ಚೆನ್ನಾಗಿ ಎಫರ್ಟ್ಸ್ ಹಾಕ್ತಾರೆ. ಬಟ್ ಅಲ್ಲಿ ಎಣ್ಣೆ ಸಿಕ್ಕಾಬಟ್ಟೆ ಇದ್ದಿದ್ದರಿಂದ ಅವರು ಸ್ವಲ್ಪ ಹೆದರ್ಕೊಳ್ತಾ ಇರ್ತಾರೆ, ಬಿದ್ದಿದ್ದು ಮೂಳೆಗಿಳೆ ಮುರಿದೋದ್ರೆ ಕಷ್ಟ ಅಂತ. ಸೊ ಹಾಗಾಗಿ ಎಫರ್ಟ್ ಹಾಕಿದರೂ ಕೂಡ ಎಲ್ಲೋ ಒಂದು ಕಡೆ ಅವರಿಗೆ ಪಾಸಿಟಿವ್ ರಿಸಲ್ಟ್ಸ್ ಬರಲ್ಲ. ಸೊ ಸ್ವಲ್ಪ ವೀಕ್ ಆಗಿ ಕಾಣಿಸ್ಕೋತಾರೆ ಧನುಷ್ಗಿಂತ ಕಂಪೇರ್ ಮಾಡಿದ್ರೆ. ಸೊ ಆ ಪಾಯಿಂಟನ್ನು ಎತ್ಕೊಂಡು ನೋಡಿ, ಈ ಟಾಸ್ಕಲ್ಲಿ ರಘು ಅವರು ಆ್ಯಕ್ಚುಲಿ ಸ್ವಲ್ಪ ವೀಕಾಗಿ ಕಾಣಿಸ್ಕೊಂಡ್ರಲ್ವಾ. ಸೊ ಧನುಷ್ ಹೆಂಗಿದ್ರು ಬಂದೇ ಬರ್ತಾರೆ. ಬಟ್ ನಮಗೆ ಈಗ ರಘು ಅವರು ಈಗ ವೀಕಾಗಿ ಕಾಣಿಸ್ಕೊಂಡಿರೋದ್ರಿಂದ ನಮ್ಮ ಮುಂದಕ್ಕೆ ನಮಗೆ ಈಸಿ ಆಗಬಹುದು, ನಾವು ಕ್ಯಾಪ್ಟನ್ಸಿ ಟಾಸ್ಕ್ ಆಡುವಂತಹ ಸಮಯದಲ್ಲಿ ಈಸಿ ಆಗಬಹುದು ಅನ್ನುವಂತಹ ಪಾಯಿಂಟನ್ನು ಅಶ್ವಿನಿ ಅವರಿಗೆ ಹೇಳಿ ಕನ್ವಿನ್ಸ್ ಮಾಡಿ ನೀಟಾಗಿ ಧ್ರುವಂತ್ ಅವರನ್ನು ಕ್ಯಾಪ್ಟನ್ಸಿ ಟಾಸ್ಕಿಂದ, ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಡ್ತಾರೆ. ದಟ್ ವಾಸ್ ಲೈಕ್ ಪ್ಯೂರ್ ಮಾಸ್ಟರ್ ಸ್ಟ್ರೋಕ್ ಅದು. ಈ ಥರದ್ದು ಆ್ಯಕ್ಚುಲಿ ಬುದ್ಧಿ ಉಪಯೋಗಿಸಂತಹ ಕಲೆ ನಮ್ಮ ಗಿಲ್ಲಿಗೆ ಮಾತ್ರ ಬರುವಂಥದ್ದು. ನಿಮಗೆ ಅದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇನ್ನು ಸಾಕಷ್ಟು ವಾಗ್ಯುದ್ಧ ಮತ್ತು ಮಾತಿನ ಚಕಮಕಿ ನಮ್ಮ ಅಶ್ವಿನಿ ಜೊತೆಗೆ ಧ್ರುವಂತು ಮತ್ತು ಗಿಲ್ಲಿಯವ್ರ ನಡುವೆ ನಿನ್ನೆ ಆಯಿತು. ನನಗನ್ಸಿದ್ದಷ್ಟೇ, ಅಶ್ವಿನಿ ಅವ್ರದ್ದು ಹಳೆ ಚಾಳಿ ಅದು ಮುಗಿಯಲ್ಲ, ಅದನ್ನು ಅವ್ರು ಮುಂದುವರಿಸ್ತಾ ಇದ್ದಾರೆ. ಸುಮ್ಮನೆ 2.0 ಅದು ಇದು, ನಾನು ತುಂಬ ಪೀಸ್ಫುಲ್ ಆಗಿರ್ತೀನಿ, ಎಲ್ಲರ ಜೊತೆ ಚೆನ್ನಾಗಿರುವಂತಹ ಪ್ರಯತ್ನ ಮಾಡ್ತೀನಿ, ಅದು ಇದು ಅಂತೆಲ್ಲ ಹೇಳ್ತಾರೆ. ಬಟ್ ಅದು ಯಾವುದೂ ಕೂಡ ಅದು ಅಂದರೆ ಪ್ರಾಕ್ಟಿಕಲಿ ಅದು ಜಾರಿಗೆ ಬರೋಲ್ಲ. ಅವ್ರು ಹಳೆ ಚಾಳಿಯನ್ನೇ ಮುಂದುವರಿಸ್ತಾರೆ ಅಂತಲೇ ಹೇಳ್ಬೋದು ಅಷ್ಟೇ. ಆ್ಯಂಡ್ ಫಸ್ಟ್ ಆಫ್ ಆಲ್, ಕಿಚ್ಚ ಸುದೀಪ್ ಸರ್ ನಮ್ಮ ಅಶ್ವಿನಿ ಗೌಡ ಅವರಿಗೆ ತುಂಬ ಚೆನ್ನಾಗಿ ಕ್ಲಾಸ್ ಕೂಡ ತಗೊಂಡಿದ್ರು. ನಾವು ಒಬ್ಬರಿಂದ ರೆಸ್ಪೆಕ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ನಮಗೆ ಒಬ್ಬರು ಮರ್ಯಾದೆ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಾದರೆ ನಾವು ಕೂಡ ಮೊದಲು ಒಬ್ಬರಿಗೆ ರೆಸ್ಪೆಕ್ಟನ್ನು ಕೊಟ್ಟಿರಬೇಕು, ನಾವು ಕೂಡ ಮರ್ಯಾದೆಯಿಂದ ಇನ್ನೊಬ್ಬರನ್ನು ನಡೆಸ್ಕೊಂಡಿರಬೇಕು ಅಂತ. ಆಗ ಮಾತ್ರ ನಮಗೆ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ತುಂಬ ಕ್ಲಿಯರಾಗಿ ಹೇಳ್ತಾರೆ. ಆ್ಯಂಡ್ ಅದು ಅಲ್ಲದೆ ಸುದೀಪ್ ಸರ್ ಹೇಳ್ತಾರೆ, ನಾನು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರ ತನಕ ನಾನು ಎಲ್ಲರನ್ನೂ ಹೋಗಿ ಬನ್ನಿ ಅಂತಲೇ ಮಾತಾಡಿಸ್ತೀನಿ ಅಂತ. ಇಟ್ ಈಸ್ ಲೈಕ್ ನಾವು ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ, ಅದು ಆಟೋಮೆಟಿಕ್ಕಾಗಿ ಆ ಕಡೆಯಿಂದ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ವಾ. ಅದು ನಮ್ಮ ಕಡೆಯಿಂದ ಸರಿ ಇದ್ದೀವಿ ಅನ್ನೋಂಥ ಒಂದು ಧೋರಣೆ ಅದಾಗಿರುತ್ತೆ. ಅಶ್ವಿನಿ ಅವರಿಗೆ ಅದು ಮನವರಿಕೆ ಆಗಿಲ್ಲ ಅಂತ ಅನಿಸುತ್ತೆ. ಅವರು ಮಾತ್ರ ಹೆಂಗೆ ಬೇಕಾದ್ರೂ ಹಾಗೆ ಮಾತಾಡ್ಬೋದು. ಇನ್ಫ್ಯಾಕ್ಟ್ ಮೊನ್ನೆ ಜಗಳದಲ್ಲೂ ಅಷ್ಟೇ, ನಿನ್ನೆ ಎಪಿಸೋಡ್ನಲ್ಲಿ ಆದಂತಹ ಜಗಳದಲ್ಲೂ ಅಷ್ಟೇ, ಹೇ ಜೋಕರ್, ಹೇ ಥರ್ಡ್ ಕ್ಲಾಸ್, ಹೇ ನೀನು ಇದು ಅಂದರೆ ಸ್ಪೈನಲ್ ಕಾರ್ಡ್ ಇಲ್ಲದೇ ಇರೋನೆ, ಅದು ಇದು ನಿನ್ಗಿಂತ ಅಂದರೆ ಸಾಕತ್ತು ಟಾಸ್ಕ್ ನೀನು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋಷ್ಟು ನೀನು ಟಾಸ್ಕ್ ಮಾಡಿಲ್ಲ, ಪ್ರೊಜೆಕ್ಟ್ಸ್ ಮಾಡಿಲ್ಲ, ಅದು ಇದು ಸಿಕ್ಕಾಬಟ್ಟೆ ಮಾತಾಡಿದ್ರು. ಸೊ ಅಷ್ಟೆಲ್ಲ ಮಾತಾಡಿದ ತಕ್ಷಣ ಗಿಲ್ಲಿಯವರು ಏಕವಚನದಲ್ಲಿ ಮಾತಾಡಿದ್ದು ಸರಿ, ಅದಕ್ಕೆ ಸರಿ ಆಯಿತು ಅಂತ ನಾನು ಹೇಳ್ತಿಲ್ಲ. ಅವ್ರು ದೊಡ್ಡವರು ಅಂತಂದಮೇಲೆ ಮರ್ಯಾದೆ ಕೊಡಬೇಕಾಗತ್ತೆ. ಬಟ್ ಮರ್ಯಾದೆ ಕೊಡೋ ರೀತಿಯಲ್ಲಿ ದೊಡ್ಡವರು ನಡ್ಕೊಳ್ಬೇಕಾಗತ್ತಲ್ವ. ಸೊ ಒಂದು ಹಂತಕ್ಕೆ ಹೋಗುವಾಗ ಯಾರಿಗಾದರೂ ಟ್ರಿಗರ್ ಆಗೇ ಆಗುತ್ತೆ. ಸೇಮ್ ಥಿಂಗ್ ಹ್ಯಾಪನ್ಡ್ ವಿತ್ ರಘು ಅವರು ಕೂಡ. ರಘು ಅವರು ಫಸ್ಟ್ ಆಫ್ ಆಲ್ ಎಷ್ಟು ಈಸ್ ಎ ಜೆಂಟಲ್ಮೆನ್, ಪ್ಲಸ್ ಅವರು ತುಂಬ ಡಿಸಿಪ್ಲಿನ್ಡ್ ವ್ಯಕ್ತಿ, ಮತ್ತು ಎಲ್ಲೂ ಅವರು ಬೇಕು ಅಂತ ಒಬ್ಬರ ಹತ್ರ ಕಾಲು ಕೆರ್ಕೊಂಡು ಜಗಳ ಆಡ್ಕೊಂಡು ಹೋಗುವಂತಹ ವ್ಯಕ್ತಿನೇ ಅಲ್ಲ. ಬಟ್ ಅವ್ರಿಗೂ ಟ್ರಿಗರ್ ಆಯಿತು, ಅವರು ಕೂಡ ಅಶ್ವಿನಿ ಅವರಿಗೆ ಏಕವಚನದಲ್ಲೇ ಮಾತಾಡಿದ್ರು. ಸೊ ಟ್ರಿಗರ್ ಪಾಯಿಂಟ್ ಅಂತ ಎಲ್ರಿಗೂ ಇರುತ್ತಲ್ವ. ಸೊ ರಘು ಅವ್ರಿಗೆ ಆ ರೀತಿ ಆಗಿದೆ ಅಂತಂದರೆ, ಸೊ ಗಿಲ್ಲಿಯವ್ರಿಗೂ ಸಿಕ್ಕಾಪಟ್ಟೆ ಟ್ರಿಗರ್ ಮಾಡಿದ್ದಾರೆ ನಿನ್ನೆ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಸ್ಟಾರ್ಟ್ ಆಗಿದೆ ಎಲ್ಲಿ ಅಂತ ಕೇಳೋಕೆ ಹೋದರೆ ಅಲ್ಲಿ ಗಿಲ್ಲಿಂದಾನೆ ಅಂತ ಹೇಳ್ತಾರೆ. ಗಿಲ್ಲಿ ಹೇಳಲಿಕ್ಕೆ ಹೊರಟಿದ್ದು ಆ್ಯಕ್ಚುಲಿ ಪಾಯಿಂಟೇ ಅಲ್ವಾ. ಆ್ಯಂಡ್ ಫಸ್ಟ್ ಆಫ್ ಆಲ್, ಮೊನ್ನೆ ಏನೋ ಕಾವೇರಿಗೆ ಫೇವರಿಸಮ್ ಮಾಡಿದ್ರು ಟಾಸ್ಕಲ್ಲಿ, ಅದೊಂದು ನಿಲ್ಲೆ ಕಾವೇರಿ ವಾಟ್ ಎವರ್ ಟಾಸ್ಕಲ್ಲಿ ಫೇವರಿಸಮ್ ಮಾಡಿದ್ರು ಅಂತ ಅಂದ್ಕೊಂಡವ್ರಿಗೆ
ನಿನ್ನೆ ಎಪಿಸೋಡಲ್ಲೇ ಮೊನ್ನೆ ಎಪಿಸೋಡಲ್ಲೇ ಆಲ್ರೆಡಿ ಲೈಕ್ ಅಂದರೆ ಅದಕ್ಕೆ ಗೊತ್ತಾಗಿರುತ್ತೆ ಏನು ವಿಷಯ ಆ್ಯಕ್ಚುಲಿ ಏನಾಗಿತ್ತು ಎಕ್ಸಾಕ್ಟ್ಲಿ ಅಂತ ಮನವರಿಕೆ ಆಗಿರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಅಲ್ಲಿ ಇನ್ನೂ ತುಂಬ ಡೀಪಾಗಿ ಡಿಗ್ ಮಾಡಿ ನೋಡ್ಲಿಕ್ಕೆ ಹೋದರೆ ಈ ಧ್ರುವಂತ್ ಅವ್ರು ಏನು ಮಾಡಿದ್ರು ಆ್ಯಕ್ಚುಲಿ ನೀರಿಗೆ ಬಾರೆ ಟಾಸ್ಕಲ್ಲಿ, ನೀರಿಗೆ ಬಾರೆ ನಾರಿ ಟಾಸ್ಕಲ್ಲಿ ಬಟ್ಟೆಯಲ್ಲಿ ನೀರು ಹಿಂಡ್ತಾ ಇದ್ರು ಆ್ಯಕ್ಚುಲಿ ಸ್ಪಂದನ ಅವ್ರ ಬಕೆಟ್ ಒಳಗಡೆ. ದಟ್ ವಾಸ್ ರಾಂಗ್ ಅಲ್ವಾ? ಅಲ್ಲಿ ಗಿಲ್ಲಿ ಅವರು ಆ್ಯಕ್ಚುಲಿ ಫೌಲ್ ಕೊಡಬೇಕಾಗಿತ್ತು ಉಸ್ತುವಾರಿಯಾಗಿ, ಅದನ್ನು ಕೊಡಲಿಲ್ಲ. ಇನ್ಫ್ಯಾಕ್ಟ್ ಅಶ್ವಿನಿ ಅವರು ಅದನ್ನು ನೋಡಿದ್ದಾರೆ. ಅಶ್ವಿನಿ ಅವರು ಸಿನ್ಸ್ ಶಿ ಈಸ್ ಫೇವರಿಂಗ್ ಧ್ರುವಂತ್ ಅವರನ್ನು ಫೇವರ್ ಮಾಡ್ತಿರೋದ್ರಿಂದ ಅವರು ಧ್ರುವಂತ್ ಅವರಿಗೆ ಅಲ್ಲಿ ಸ್ಟಾಪ್ ಅಂತ ಹೇಳಿಲ್ಲ ಅಥವಾ ಆ ಥರ ಮಾಡಬಾರ್ದು ಅಂತ ಹೇಳಲಿಲ್ಲ. ಹಂಗೆ ನೋಡೋಕೆ ಹೋದರೆ ತುಂಬ ಡೀಪಾಗಿ ಡಿಗ್ ಮಾಡಿ ನೋಡೋಕೆ ಹೋದರೆ ಅಲ್ಲಿ ಕಾವ್ಯ ಅವರಿಗೆ ಅನ್ಫೇರ್ ಆಗಿದೆ ಡಿಸಿಷನ್ ಬಂದಿರೋದು. ವಾಟ್ ಎವರ್ ಕಾವ್ಯ ಅವರಿಗೆ ಅನ್ಫೇರ್ ಆಗಿದೆ ಅದು ಹೇಳಬೇಕು ಅಂತಂದರೆ. ಸೊ ಈಗ ಅದು ಯಾರೆಲ್ಲ ಲೈಕ್ ಅಂದರೆ ಗಿಲ್ಲಿ ಲೈಕ್ ಅಂದರೆ ಫೇರಾಗಿ ಆಟ ಆಡಲಿಲ್ಲ ಅಥವಾ ಫೇವರಿಸಮ್ ಮಾಡ್ತಾಯಿದ್ರು ಅಂತೆಲ್ಲ ಅನಿಸಿದೆಯಲ್ವಾ ಕಾವ್ಯ ಅವ್ರಿಗೆ, ಅವರು ದಯವಿಟ್ಟು ಇವಾಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿ ಹಂಗೆ ನೋಡೋಕೆ ಹೋದರೆ ತುಂಬ ಡೀಪಾಗಿ ಡಿಗ್ ಮಾಡೋಕೆ ಹೋದರೆ ಕಾವ್ಯ ಅವರಿಗೆ ಇಂಜಸ್ಟಿಸ್ ಆಗಿರೋದು ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ಗಿಲ್ಲಿಯವರು ಆ ಮಾತಿನ ಚಕಮಕಿ ಶುರುವಾಗಿದ್ದ ಮೊದಲು ಕೇಳ್ತಾರೆ, ನೀರಿಗೆ ಬಾರೆ ನಾರಿ ಟಾಸ್ಕಲ್ಲಿ ಬಟ್ಟೆಯಲ್ಲಿ ನೀರು ಹಿಂಡ್ತಾ ಇದ್ದಿದ್ದಲ್ಲ ಎಲ್ಲನ ಯಾಕೆ ಹಣ ಮಾಡಿದೆ ಅಂತ ಧ್ರುವಂತ್ ಅವ್ರಿಗೆ ಕೇಳ್ತಾರೆ. ಅಲ್ಲಿ ವಾಪಸ್ ಉತ್ತರ ಕೊಡೋಕ್ಕಾಗ್ದೇ ಅವರಿಬ್ಬರು ಎಗ್ರಿ ಬೀಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನೇನು ಮಾತಾಡಿದ್ರು ಧ್ರುವಂತ್ ಅವರು, ಸ್ಪೈನಲ್ ಕಾರ್ಡ್ ಇಲ್ಲದೆ ಇರೋನೇ 3 ಶೋ ಮಾಡ್ಕೊಂಡು ಬಂದು ನೀನು ಇಲ್ಲಿ ಪೋಸ್ಟ್ ಕೊಡ್ತಾ ಇದೆಯಾ, ನಿನ್ನನ್ನು ಹಾಕ್ಕೊಂಡು ಮೈಲೇಜ್ ತಗೊಳ್ತೀನಿ, ನೀನು ಮತ್ತು ನಿನ್ನ ವಂಶದ ಕುಡಿ ಮೊದಲು ಕರೆಕ್ಟಾಗಿ ಸ್ನಾನ ಮಾಡಿ ತಲೆ ಬಾಚ್ಕೊಳ್ಳಿ, ಜೋಕರ್ ಕ್ಯಾಪ್ಟನ್ನು, 3rd ಕ್ಲಾಸು, ನನ್ನ ವಯಸ್ಸೆಷ್ಟು, ನನ್ನ ವಯಸ್ಸಷ್ಟು ನೀನು ಪ್ರಾಜೆಕ್ಟ್ ಮಾಡಿಲ್ಲ, ಆ ಥರದ್ದೆಲ್ಲ ಸಿಕ್ಕಾಬಟ್ಟೆ ಮಾತಾಡಿದ್ರು. ಗಿಲ್ಲಿ ಅದು ಆ್ಯಕ್ಚುಲಿ ಅವ್ರಿಗೆ ಗೊತ್ತಲ್ಲ, ಗಿಲ್ಲಿ ಕೊಡ್ತಾ ಇರ್ತಾರೆ ವಾಪಸ್ಸು. ಅಷ್ಟೆಲ್ಲ ಕರೆದು ಕೊಡು ಅಂತ ಕೇಳಿದ್ರೆ ಗಿಲ್ಲಿ ಬಿಡ್ತಾರಾ? ಕೊಡ್ತಾನೆ ಇರ್ತಾರೆ. ಸರಿಯಾಗಿ ಕೊಟ್ಟರು ಕೂಡ. ಬಟ್ ಇವರಿಬ್ಬರು ಬೇಕು ಅಂತ ಟಾರ್ಗೆಟ್ ಮಾಡಿ ಒಬ್ಬರನ್ನು ಕೆಳಗಿಳಿಸೋ ಪ್ರಯತ್ನ ಮಾಡ್ತಿರೋದಂತೂ ಇಟ್ಸ್ ವೆರಿ ಲೈಕ್ ಅಂದರೆ ನೋಡೋದಕ್ಕೆ ತುಂಬ ಕೆಟ್ಟದಾಗಿ ಕಾಣಿಸುತ್ತೆ ಅದು. ಸೊ ಅವ್ರವ್ರ ವ್ಯಕ್ತಿತ್ವ ಆಚೆ ಬರ್ತಾ ಇದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಅಲ್ಲಿ ಟಗ್ ಆಫ್ ವಾರ್ ಅಂತ ನಾವು ತೊಗೊಳಕ್ಕೆ ಹೋದರೆ ಈ ಸೀಸನಲ್ಲಿ ಟಗ್ ಆಫ್ ವಾರ್ ಹೆಂಗಿತ್ತಪ್ಪ, ಹೀರೋ ಅಥವಾ ವಿಲನ್ ಆ ಥರದೊಂದು ಕಾಂಬಿನೇಷನ್ ಅಂತ ನಾವು ಯೋಚನೆ ಮಾಡೋಕ್ಕೆ ಹೋದರೆ ಹೀರೋ ಇಸ್ ಗಿಲ್ಲಿ ಆ್ಯಂಡ್ ಅಶ್ವಿನಿ ಈಸ್ ಲೈಕ್ ಅಂದರೆ ವಿಲನ್ ಥರ ಕಾಣಿಸ್ಕೊಳ್ತಾರೆ. ಈ ಧ್ರುವಂತ್ ಯಾಕೆ ಮಧ್ಯದಲ್ಲಿ ಒಂದು ರೀತಿ ಈ ರೌಡಿಗಳ ಹಿಂದೆ ಸ್ವಲ್ಪ ಅವ್ರದ್ದು ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡೆಲ್ಲ ಇರ್ತಾರಲ್ಲ, ಆ ರೀತಿ ಅವ್ರು ಬಂದು ಮಧ್ಯದಲ್ಲಿ ಸೇರ್ಕೊಂಡಿದ್ದಾರೆ. ಅವರು ಮೈಲೇಜ್ ತಗೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ನಿನ್ನೆ ಕೂಡ ಹೇಳಿದೆ, ಧ್ರುವಂತ್ ಅವರು ಆ್ಯಕ್ಚುಲಿ ಸೀಕ್ರೆಟ್ ರೂಮಲ್ಲಿ ಕೂತ್ಕೊಂಡಿದ್ದಾಗ ಅವರಿಗೆ ಗೊತ್ತಾಗೋಯ್ತು ಗಿಲ್ಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಮನೇಲಿ ಅಂತ. ಗಿಲ್ಲಿ ಆಟ ಯಾವ ರೀತಿ ಲೈಕ್ ಅಂದರೆ ಹೊರಗಡೆ ಕಾಣಿಸ್ಕೊಳ್ತಾ ಇದೆ, ಗಿಲ್ಲಿಗೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇರುತ್ತೆ, ಗಿಲ್ಲಿ ಸಖತ್ತಾಗಿ ಆಟ ಆಡ್ತಾ ಇದ್ದಾನೆ ಅಂತ ಗೊತ್ತಾದ ಮೇಲೆ ನಾನು ಅವ್ರಿಗಿಂತ ಬೆಟರ್ ಆಗಬೇಕು ಅಂತ ಯೋಚನೆ ಮಾಡಬೇಕಲ್ವ ಒಬ್ಬ ಕಂಟೆಸ್ಟೆಂಟ್. ಇಲ್ಲ, ನಾನು ಅವ್ರಿಗೆ ಟಕ್ಕರ್ ಕೊಟ್ಕೊಂಡು ಲೈಕ್ ಅಂದರೆ ಅವ್ರಿಗೆ ಏನೋ ಲೈಕ್ ಅಂದರೆ ಅವ್ರನ್ನ ಟಚ್ ಮಾಡಿ ಟ್ರಿಗರ್ ಮಾಡಿ ನಾನು ಮೈಲೇಜ್ ತಗೊಳ್ತೀನಿ ಅನ್ನೋ ಆಟಕ್ಕೆ ಧ್ರುವಂತ್ ಅವರು ಇಳಿದಿದ್ದಾರೆ. ಇದು ವೆರಿ ಚೀಪ್ ಅಂತ ನನಗನ್ಸುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇದೇ ಧ್ರುವಂತ್ ಒಂದು ಕಾಲದಲ್ಲಿ ಗಿಲ್ಲಿಯವ್ರ ಹತ್ರ ಹೋಗಿ ದಯವಿಟ್ಟಣ ನನ್ನನ್ನು ಬಿಟ್ಬಿಡೋಣ, ನನ್ನನ್ನು ಮಾತ್ರ ಬಿಟ್ಬಿಡು, ನನ್ನನ್ನು ದೂರ ಇಟ್ಬಿಡು, ನನ್ನ ಕಾಲು ಎಳಿಬೇಡ ಅಂತ ಕೈ ಮುಗಿದು ಬೇಡ್ಕೊಂಡಂತಹ ವ್ಯಕ್ತಿ ಸೀಕ್ರೆಟ್ ರೂಮಿಂದ ಆಚೆ ಬಂದ ಮೇಲೆ ಗಿಲ್ಲಿಯವರ ಪಾಪ್ಯುಲಾರಿಟಿ, ಗಿಲ್ಲಿ ಆಡ್ತಾ ಇರುವಂತಹ ರೀತಿ ನೋಡಿ ಈಗ ಗಿಲ್ಲಿಗೆ ಟ್ರಿಗರ್ ಮಾಡಿ ಗಿಲ್ಲಿಯಿಂದನೇ ಮೈಲೇಜ್ ಪಡ್ಕೊಳ್ಳೋದಕ್ಕೆ ಓಡಾಡ್ತಾ ಇದ್ದಾರೆ. ಸೊ ಅದು ಫಲಿಸಲ್ಲ. ಫಸ್ಟ್ ಆಫ್ ಆಲ್ ಸಾಕಷ್ಟು ಮಾತಾಡಿದ್ರು, ಅದಕ್ಕೆ ತಕ್ಕ ಹಾಗೆ ಗಿಲ್ಲಿಯವರು ಕೂಡ ಸರಿಯಾಗಿ ಅವರು ಕೂಡ ಲೈಕ್ ಅಂದರೆ ಕೊಡ್ತಾ ಹೋದರು. ಪಂಚಸ್ಸು ಮತ್ತು ಬ್ಯಾಕ್ ಟು ಬ್ಯಾಕ್ ಅವ್ರ ಕಡೆಯಿಂದನೂ ಇತ್ತು ಸುಮಾರೆಲ್ಲ. ಬಟ್ ದಟ್ ವಾಸ್ ಟೋಟಲಿ ಇದು ಬೇಕಾಗೇ ಇರಲಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಯಾವುದೋ ಒಂದು ತಪ್ಪನ್ನು ಹೈಲೈಟ್ ಮಾಡಿದ್ರು. ಟಾಸ್ಕಲ್ಲಿ ನೀನು ಬಟ್ಟೆಯಲ್ಲಿ ನೀರು ಯಾಕೆ ಹಿಂಡ್ತಾ ಇದ್ದೆ ಸ್ಪಂದನ ಅವ್ರ ಬಕೆಟಲ್ಲಿ ಅಂತ, ಅದನ್ನು ತಡ್ಕೊಳಕ್ಕಾಗ್ದೇ, ಅದನ್ನು ತಗೊಳಕ್ಕಾಗ್ದೇ ವಾಪಸ್ಸು ಅವ್ರ ಮೇಲೆ ಎಗ್ರಿ ಬಿದ್ದರು. ಅದಾದಮೇಲೆ ಅಶ್ವಿನಿ ಮತ್ತು ಧ್ರುವಂತು ಸಿಕ್ಕಾಬಟ್ಟೆ ಮಾತಾಡೋದೆಲ್ಲ ತೋರಿಸಿದ್ರಪ್ಪ ನಿನ್ನೆ ಎಪಿಸೋಡಲ್ಲಿ, ವಿಚ್ ವಾಸ್ ನಾಟ್ ಅಟ್ ಆಲ್ ಇಂಟ್ರೆಸ್ಟಿಂಗ್. ಫಸ್ಟ್ಲಿ ಅದರಲ್ಲಿ ಏನು ಇಂಟ್ರೆಸ್ಟಿಂಗ್ ಇತ್ತು ನನಗೆ ಗೊತ್ತಿಲ್ಲ. ತುಂಬ ಸ್ಕ್ರೀನ್ ಸ್ಪೇಸ್ ಅವರಿಗೆ ಕೊಟ್ಟಂಗಿತ್ತು. ಅದು ಯಾವ ಕಾರಣಕ್ಕೆ, ಅದರಲ್ಲಿ ಏನು ಇಂಟ್ರೆಸ್ಟಿಂಗ್ ವಿಷಯ ಇತ್ತು ನನಗಂತೂ ಗೊತ್ತಾಗಿಲ್ಲ ಅದರಲ್ಲಿ. ಆಮೇಲೆ ನೆಕ್ಸ್ಟ್ ಅದೇ ನಾನು ಆಗಲೇ ಹೇಳಿದಾಗೆ ಜಾರ ಬೇಡ ಜಾಣ ಒಂದು ಮೇಲ್ ಟಾಸ್ಕ್ ಬರುತ್ತೆ. ಸೊ ಅದರಲ್ಲಿ ನಮ್ಮ ಗಿಲ್ಲಿಯವರು ಲೈಕ್ ಅಂದರೆ ಮಾಸ್ಟರ್ ಸ್ಟ್ರೋಕ್ ಅಂದರೆ ಮಾಸ್ಟರ್ ಮೈಂಡನ್ನು ಉಪಯೋಗಿಸಿ ನಮ್ಮ ಧ್ರುವಂತ್ ಅವ್ರಿಗೆ ಸರಿಯಾಗಿ ಆ್ಯಕ್ಚುಲಿ ಬತ್ತಿ ಇಡ್ತಾರೆ. ಅವರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗೆ ಇಡ್ತಾರೆ ಅವರನ್ನು. ಆ್ಯಂಡ್ ಫಸ್ಟ್ ಆಫ್ ಆಲ್ ಇದಕ್ಕಿಂತ ಮೊದಲು ಎಪಿಸೋಡ್ ಶುರುವಿನಲ್ಲಿ ಒಂದು ಲೈಕ್ ಅಂದರೆ ಲಾಸ್ಟ್ ಟಾಸ್ಕ್ ಬಿಟ್ವೀನ್ ರಾಶಿಕಾ ಮತ್ತು ಸ್ಪಂದನ ಆಗುತ್ತೆ, ಗೆಲುವಿನ ಬಿಲ್ಲೆಗಳು ಅಂತ. ಇಲ್ಲಿ ಅಶ್ವಿನಿ ಅವರು ಒಂದಷ್ಟು ಯಾಕಂದರೆ ಅವರು ಕೂಡ ಮೈಂಡ್ ಗೇಮ್ ಪ್ಲೇ ಮಾಡಿ ಸ್ಪಂದನ ಅವರು ಗೆಲ್ಲದೇ ಇರುವಾಗೆ ಅವರು ನೋಡ್ಕೊಳ್ತಾರೆ. ಇಟ್ ವಾಸ್ ಗುಡ್, ಕಂಪ್ಯಾರಿಟಿವ್ಲಿ ಗುಡ್. ಬಟ್ ಸ್ಪಂದನ ಅವರು ಕೂಡ ತುಂಬಾ ಫಿಸಿಕಲಿ ವೀಕ್ ಇದ್ದಾರೆ ಅನ್ನೋದು ಮತ್ತೊಂದು ಸಲ ಪ್ರೂವ್ ಆಯಿತು ಇದರಲ್ಲಿ. ಆ್ಯಂಡ್ ಎಲ್ಲ ಅಪ್ರಿಸಿಯೇಷನ್ ರಾಶಿಕಾ ಅವ್ರಿಗೆ ಬರಲೇಬೇಕು. ಬಿಕಾಸ್ ಕ್ಯಾಪ್ಟನ್ಸಿ ಓಟಕ್ಕೆ ಲೈಕ್ ಅಂದರೆ ಮಹಿಳೆಯರಿಂದ ಅವರು ಸೆಲೆಕ್ಟ್ ಆಗಿದ್ದಾರೆ. ಎಲ್ಲ ಟಾಸ್ಕಲ್ಲೂ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಇನ್ಫ್ಯಾಕ್ಟ್ ಆ ಜಾರ ಬೇಡ ಜಾಣ ಗಂಡಸರಿಗೆ ಕೊಟ್ಟಿದ್ದಂತಹ ಟಾಸ್ಕಲ್ಲೂ ಕೂಡ ಅವರು ಧನುಷ್ ಪರವಾಗಿ ಇದನ್ನು ಹಾಕಿದ್ರಲ್ವ ಬಾಲ್ಗಳನ್ನು, ಅದು ನಿಜವಾಗ್ಲೂ ತುಂಬ ಚೆನ್ನಾಗಿ ಆಟ ಆಡಿದ್ರು ಅವರು. ಸೊ ಎಲ್ಲ ಫಿಸಿಕಲ್ ಟಾಸ್ಕ್ಗಳಲ್ಲಿ ಮಹಿಳೆಯರಲ್ಲಿ
ಟಾಸ್ಕ್ ಕ್ವೀನ್ ಅವರು, ಅದರಲ್ಲಿ ಎರಡು ಮಾತೇ ಇಲ್ಲ. ಆ್ಯಂಡ್ ಧನುಷ್ ಅಫ್ಕೋರ್ಸ್ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅವರು, ತುಂಬ ಚೆನ್ನಾಗಿ ಲೈಕ್ ಜಾರ ಬೇಡ ಜಾಣ ಟಾಸ್ಕಲ್ಲಿ ಆಟಾಡಿ ಅವರು ಕೂಡ ಲೈಕ್ ವೆರಿ ಡಿಸರ್ವಿಂಗ್ಲಿ ಕ್ವಾಲಿಫೈ ಆದರು. ಅಲ್ಲಿ ಡಿಸ್ಕಷನ್ ಆಗುವಾಗ ನನಗೆ ಆ್ಯಕ್ಚುಲಿ ಅಂದರೆ ನೆಕ್ಸ್ಟ್ ಪೊಸಿಷನ್ ಆಫ್ಟರ್ ಧನುಷ್ ನೆಕ್ಸ್ಟ್ ಪೊಸಿಷನ್ಗೆ ರಘು ಅವ್ರನ್ನ ಸೆಲೆಕ್ಟ್ ಮಾಡಬೇಕಾ ಧ್ರುವಂತ್ ಅವ್ರನ್ನ ಸೆಲೆಕ್ಟ್ ಮಾಡಬೇಕಾ ಅಂತ ಹೋದಾಗ ಕ್ಲಿಯರ್ ಆಗಿ ಫೇವರಿಸಮ್ ಮಾಡ್ತಾಯಿದ್ರು ಅಶ್ವಿನಿ ಅವರು. ಇದು ತುಂಬ ಚೆನ್ನಾಗಿ ಕಾಣಿಸಿರುತ್ತೆ ನಿಮಗೂ ಕೂಡ. ಇಲ್ಲಿ ಫಸ್ಟ್ ಆಫ್ ಆಲ್ ಗಿಲ್ಲಿ ಅವರು ಕಾವ್ಯ ಅವರಿಗೆ ಫೇವರಿಸಮ್ ಮಾಡ್ತಾರೆ ಅಂತ ನಾವು ಎಪಿಸೋಡ್ ನೋಡ್ದೇನೆ ಕೇವಲ ಪ್ರೋಮೋ ನೋಡಿ ಡಿಸೈಡ್ ಮಾಡ್ತೀವಿ ಕೆಲವರು. ಬಟ್ ಆದರೆ ಎಪಿಸೋಡಲ್ಲಿ ಎಷ್ಟು ನೀಟಾಗಿ ಅಶ್ವಿನಿ ಅವರು ಧ್ರುವಂತ್ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ, ಧ್ರುವಂತ್ ಅವ್ರಿಗೆ ಫೇವರಿಸಮ್ ಮಾಡಲೇಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಿದ್ದು ಇಟ್ ವಾಸ್ ವೆರಿ ಎವಿಡೆಂಟ್. ಬಟ್ ಅದೆಲ್ಲೂ ಕೂಡ ಪ್ರೋಮೋ ಆಗಿ ಆಚೆ ಬರಲಿಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಬಟ್ ಗಿಲ್ಲಿ ಅವ್ರದ್ದು ಆ್ಯಕ್ಚುಲಿ ಫೇವರಿಸಮ್ ಮಾಡದೇ ಇದ್ದರೂ ಕೂಡ ಅದು ಪ್ರೋಮೋ ಥರ ಬರುತ್ತೆ, ನಮಗೆ ಒಂದು ಪಿಕ್ಚರ್ ಕೊಡೋ ಥರ, ಗಿಲ್ಲಿ ಕಾವ್ಯನ ಪರ ವಹಿಸ್ಕೊಂಬಿಟ್ಟ ಅನ್ನೋ ರೀತಿಯೆಲ್ಲ ತೋರಿಸೋ ಥರ, ಆ ಥರದ್ದೊಂದು ಪಿಕ್ಚರ್ ಕೊಡೋ ಥರ ಪ್ರೋಮೋ ಎಲ್ಲ ಬರುತ್ತೆ. ಬಟ್ ಇದು ಯಾಕೆ ಪ್ರೋಮೋ ಬರಲಿಲ್ಲ? ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ವಾರ ಅಶ್ವಿನಿ ಮತ್ತು ಧ್ರುವಂತ್ ಅವರು ತುಂಬ ಓಪನ್ ಆಗಿ ನಾಮಿನೇಷನ್ ಬಗ್ಗೆ ಮಾತಾಡಿದ್ದಾರೆ, ಅದು ಬರಲ್ಲ. ಆ್ಯಂಡ್ ಈ ವಾದ ವಿವಾದ ಏನು ನಡೆಯುತ್ತಲ್ಲ ಜಾರ ಬೇಡ ಜಾಣ ಟಾಸ್ಕ್ ಆದಮೇಲೆ ಗಿಲ್ಲಿ ಮತ್ತು ಅಶ್ವಿನಿ ಅವ್ರ ನಡುವೆ, ಸೊ ಮೊದಲನೇದಾಗಿ ಒಂದು ಡಿಸಿಷನ್ ಬರಲ್ಲ, ವಾದ ವಿವಾದ ಸಿಕ್ಕಾಪಟ್ಟೆ ಬರುತ್ತೆ. ಆವಾಗ ಅಶ್ವಿನಿ ಅವ್ರು ಹೇಳ್ತಾರೆ ಒಂದು ಮಾತು, ಧ್ರುವಂತ್ ಅವರು ಸೀಕ್ರೆಟ್ ರೂಮಲ್ಲಿ ಇದ್ದಾಗ ಯಾವ ಲೆವೆಲಿಗೆ ಅಂದರೆ ಟಾಸ್ಕ್ ಎಲ್ಲ ಡಿಸೈನ್ ಮಾಡಿದ್ರು, ಅಂದರೆ ಸಖತ್ತಾಗಿ ಕೆಲಸ ಮಾಡ್ತಾರೆ ಅದು ಇದು ಅಂತೆಲ್ಲ. ಅಯ್ಯೋ, ಡಿಸೈನ್ ಮಾಡಿದ್ದು ಧ್ರುವಂತ್ ಅಲ್ಲ ಆ್ಯಕ್ಚುಲಿ, ಧ್ರುವಂತು ರಕ್ಷಿತಾ. ಫಸ್ಟ್ ಆಫ್ ಆಲ್ ಅವರಿಬ್ಬರು ಸೇರ್ಕೊಂಡು ಡಿಸೈನ್ ಮಾಡ್ತಿದ್ರು. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ರಕ್ಷಿತಾ ಅವರು ಏನು ಯಾಕೆಂದರೆ ಗ್ರೂಪ್ ಫಾರ್ಮೇಷನ್ ಮಾಡ್ತಾಯಿದ್ರು, ಅದೇ ಅಲ್ಲಿ ಆಗ್ತಾ ಇದ್ದಿದ್ದು ಆ ವಾರ ಪೂರ್ತಿ. ಅದನ್ನು ಬಹಳ ಕ್ಲಿಯರಾಗಿ ಬಹುಶಃ ಬಿಗ್ ಬಾಸ್ನವರು ಅಶ್ವಿನಿ ಅವರಿಗೆ ಮನದಟ್ಟು ಮಾಡಿಸ್ಬೇಕಾಗಿತ್ತು, ಅಥವಾ ಕಿಚ್ಚ ಸುದೀಪ್ ಸರ್ ಹೇಳಬೇಕಾಗಿತ್ತು ಲಾಸ್ಟ್ ವೀಕೆಂಡಲ್ಲಿ. ಬಟ್ ಆ ಅವಕಾಶ ಕರೆಕ್ಟಾಗಿ ಇನ್ನೂ ಟೈಮ್ ಇರಲ್ವಲ್ಲ, ಹೇಳೋಕ್ಕಾಗಿಲ್ಲ, ಅವ್ರಿಗೆ ಗೊತ್ತಾಗಿಲ್ಲ. ಮೋಸ್ಟ್ಲಿ ಅವ್ರು ಅಂದ್ಕೊಂಡಿದ್ದಾರೆ ಧ್ರುವಂತು ಭಯಂಕರ ಮಾಸ್ಟರ್ ಮೈಂಡ್ ಎಲ್ಲ ಮಾಡಿ ಸಿಕ್ಕಾಪಟ್ಟೆ ಸಖತ್ತಾಗಿ ಗ್ರೂಪ್ ಎಲ್ಲ ಮಾಡಿದ್ರು ಅಂತ. ಅಲ್ಲಿ ವರ್ಕ್ ಆಗಿರೋದು ರಕ್ಷಿತಾ ಅವರು ಡಿಸೈನ್ ಮಾಡಿದ್ದು ಆ ಇಡೀ ವಾರದ ಟಾಸ್ಕ್ಗಳನ್ನು. ಹಂಗೆ ನೋಡೋಕೋದ್ರೆ ಮೆಜಾರಿಟಿ ಅದು ಅವ್ರಿಗೆ ಗೊತ್ತಿಲ್ಲ. ಎನಿವೇಸ್ ಒಮ್ಮತ ಬರಲ್ಲ ಫಸ್ಟಿಗೆ, ಅದಾದಮೇಲೆ ಮತ್ತೆ ಒಮ್ಮತ ಬರಲೇಬೇಕು ಅಂತ ಹೇಳಿದಾಗ ಗಿಲ್ಲಿ ಅವರು ಗೊತ್ತಲ್ಲ ಸಖತ್ತಾಗಿ ಮೈಂಡ್ ಉಪಯೋಗಿಸಿ ರಘು ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ರಘು ಅವರು ಒಂದು ಅರ್ಥ ಮಾಡ್ಕೋಬೇಕಿಲ್ಲಿ, ಎಲ್ಲೂ ಕೂಡ ಗಿಲ್ಲಿ ಫ್ರೆಂಡ್ಶಿಪ್ನ ಬಿಟ್ಕೊಡ್ತಾ ಇಲ್ಲ ಅಲ್ವಾ. ಆ್ಯಂಡ್ ಫಸ್ಟ್ ಆಫ್ ಆಲ್ ಅಟ್ ದ ಸೇಮ್ ಟೈಮ್ ರಘು ಅವರು ಈಸ್ ವೆರಿ ಡಿಸರ್ವಿಂಗ್. ಯಾವುದೋ ಒಂದು ಜಾರ ಬೇಡ ಜಾಣ ಟಾಸ್ಕಲ್ಲಿ ಮಾತ್ರ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ಆಗಿಲ್ಲ ಅಂದ ತಕ್ಷಣ ರಘು ಅವರು ಯಾವುದೇ ಟಾಸ್ಕಲ್ಲೂ ಚೆನ್ನಾಗಿ ಆಡಲ್ಲ ಅಂತ ಏನಿಲ್ಲ. ಧನುಷ್ ಅವರನ್ನು ಬಿಟ್ಟರೆ ಫಿಸಿಕಲ್ ಟಾಸ್ಕಲ್ಲಿ ಚೆನ್ನಾಗಿ ಆಡುವಂತಹ ಮೇಲ್ ಕಂಟೆಸ್ಟೆಂಟ್ ಯಾರಾದರೂ ಇದ್ದರೆ ಬಿಗ್ ಬಾಸ್ ಸೀಸನ್ 12ಅಲ್ಲಿ ಅದು ಡೆಫಿನೆಟ್ಲಿ ರಘು ಅವರೇ ಈಗ ಸದ್ಯಕ್ಕೆ, ಅದಂತೂ ಒಪ್ಕೊಳ್ಳೇಬೇಕು. ಅದು ವ್ಯಾಲಿಡ್ ಪಾಯಿಂಟ್ ಆಗಿತ್ತು. ಅದನ್ನು ಹೇಳುವಾಗ ಅಶ್ವಿನಿ ಅವರು ಒಪ್ತಾ ಇಲ್ಲ, ಹೆಂಗಾದ್ರೂ ಮಾಡಿ ಧ್ರುವಂತ್ನ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಮಾಡಲೇಬೇಕು ಅಂತ ಹೇಳ್ತಾರೆ. ಹಂಗೆ ನೋಡಿದ್ರೆ ಧ್ರುವಂತ್ ಅವ್ರು ನಂಗೆ ಬೇಕೇ ಆಗಿಲ್ಲ, ನಾನು 13 ವಾರನೂ ಕ್ಯಾಪ್ಟನ್ನು, ನಂಗೆ ಬೇಕಾಗಿಲ್ಲ, ಕ್ಯಾಪ್ಟನ್ಶಿಪ್ಪೇ ಬೇಕಾಗಿಲ್ಲ ಅಂತೆಲ್ಲ ಹೇಳ್ಕೊಂಡಿರ್ತಾರೆ. ಎಷ್ಟೆಲ್ಲ ಪ್ರಯತ್ನ ಪಟ್ಟರು, ಓಪನ್ ಆಗೇ ಪ್ರಯತ್ನ ಪಡ್ತಾ ಇದ್ದಾರೆ, ಫೇವರಿಸಮ್ ಮಾಡ್ತಿದ್ದಾರೆ, ಅದು ಯಾರ ಕಣ್ಣಿಗೂ ಕಾಣಲ್ಲ. ಫೈನಲಿ ಗಿಲ್ಲಿಯವರು ಕನ್ವಿನ್ಸ್ ಮಾಡಿ ಧ್ರುವಂತ್ ಅವ್ರನ್ನ ಆಚೆ ಇಟ್ಟರು. ಅದಾದಮೇಲೆ ಎಷ್ಟು ನೀಟಾಗಿ ಹೋಗಿ ಅಶ್ವಿನಿ ಅವರು ಧ್ರುವಂತ್ ಅವ್ರ ಹತ್ರ ತಮ್ಮ ದುಃಖವನ್ನು ತೋಡ್ಕೊಳ್ತಾರೆ ಅಂತಂದರೆ, ಸಾರಿ ಧ್ರುವಂತ್, ನಾನು ನಿನಗೆ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಡೈರೆಕ್ಟಾಗಿ ಫೇವರಿಸಮ್ಮು, ಜನಗಳ ಕಣ್ಣಿಗೆಲ್ಲ ಕಾಣೋ ಥರ ಡೈರೆಕ್ಟಾಗಿ ಫೇವರಿಸಮ್ಮು. ಇಲ್ಲಿ ಎಲ್ಲೋ ಒಂದು ಕಡೆ ಗಿಲ್ಲಿ ಅವರು ಆ ಒಂದು ನೀರಿಗೆ ಬಾರೆ ನಾರಿ ಟಾಸ್ಕಲ್ಲಿ ಫೇವರಿಸಮ್ ಮಾಡಿರಲಿಲ್ಲ ಫಸ್ಟ್ಲಿ. ಅದಾದಮೇಲೆ ಕೂಡ ಕಾವ್ಯ ಸೋತಾಗ ಎಲ್ಲೂ ಕೂಡ ಕಾವ್ಯ ಸೋತ್ಬಿಟ್ಟಲ್ಲ, ನಂಗೆ ಬೇಜಾರಾಯಿತು ಅಂತ ಒಂದು ಮಾತು ಹೇಳಲಿಲ್ಲ, ಅಥವಾ ನಾನು ತುಂಬ ಪ್ರಯತ್ನ ಪಟ್ಟೆ ನೀನೇ ಸರಿಯಾಗಿ ಆಡಲಿಲ್ಲ ಅಂತ ಆ ಥರದ ಮಾತುಗಳೇ ಬರಲಿಲ್ಲ. ನಾಮಿನೇಷನ್ ವಿಚಾರ ಅಂತೂ ಕಾವ್ಯ ಗಿಲ್ಲಿ ಅಥವಾ ಆ ಗ್ರೂಪ್ ವಾಟ್ ಎವರ್ ಸ್ಪಂದನ ಧ್ರುವಂತ್ ಧನುಷ್ ಅವ್ರು ಯಾರು ಮಾತೇ ಆಡಲ್ಲ. ಬಟ್ ಇವರು ಡೈರೆಕ್ಟಾಗಿ ನಾಮಿನೇಷನ್ ಬಗ್ಗೆ ಮಾತಾಡ್ತಾರೆ. ಅದು ಎಪಿಸೋಡಲ್ಲಿ ಬರಲ್ಲ, ಲೈವಲ್ಲಿ ಬಂದಿದೆ. ಅದಕ್ಕೆ ಕ್ಲಾಸ್ ತಗೊಳ್ತಾರೆ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಫೇವರಿಸಮ್ ಮಾಡ್ತಾಯಿದ್ದೀನಿ ಅಂತ ಡೈರೆಕ್ಟಾಗಿ ತೋರಿಸ್ಕೊಳ್ತಾರೆ. ಪ್ಲಸ್ ಅದಾದಮೇಲೆ ಅದು ವರ್ಕ್ ಆಗಿಲ್ಲ ಅಂದಾಗ ಅವ್ರ ಹತ್ರನೇ ಹೋಗಿ ಸಾರಿ ಎಲ್ಲ ಕೇಳ್ತಾರೆ, ಸಾರಿ ಧ್ರುವಂತ್, ನಾನು ನಿನ್ನನ್ನು ಸೇವ್ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಫೇವರಿಸಮ್ ಬೇಕಾಗಿದೆಯಾ? ಇದೆಲ್ಲೂ ಪ್ರೋಮೋ ಆಗಿ ಬರಲ್ಲ, ಇದು ಹೈಲೈಟ್ ಆಗಲ್ಲ. ಇದಕ್ಕೇನೇ ಹೇಳಬೇಕು ನನಗಂತೂ ಗೊತ್ತಿಲ್ಲ. ಸೊ ಫೈನಲಿ ಇವತ್ತಿನ ಪ್ರೋಮೋದಲ್ಲಿ ಬಂದಿರೋ ಪ್ರಕಾರ ಆ್ಯಕ್ಚುಲಿ 2 ಜೋಡಿಗಳು, ಫಸ್ಟ್ ಒಂದು 2 ಜೋಡಿಗಳಿಗೆ ಆಟ ಆಡ್ತಾ ಇವೆ. ಇನ್ನು ಮುಂದಿನ ಯಾಕೆಂದರೆ ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗೋದಕ್ಕೆ. ಸೊ ಇಲ್ಲಿ ರಘು ಮತ್ತು ಆ್ಯಕ್ಚುಲಿ ಹುಡುಗಿಯರಿಂದ ಈ ಕಡೆ ಗಿಲ್ಲಿ ಮತ್ತು ರಾಶಿಕಾ ಆಟ ಆಡ್ತಾ ಇದ್ದಾರೆ. ಐ ಥಿಂಕ್ ಗಿಲ್ಲಿ ಮತ್ತು ರಾಶಿಕಾ ಒಂದು ಗ್ರೂಪಲ್ಲಿ ಇದ್ದಾರೆ ಅಂತ ಅನಿಸುತ್ತೆ ಪ್ರೋಮೋ ನೋಡಿದ್ರೆ. ಜೊತೆಗೆ ಇಲ್ಲಿ ಅಶ್ವಿನಿ ಮತ್ತು ಧನುಷ್ ಅವರು ಇನ್ನೊಂದು ಗ್ರೂಪಲ್ಲಿ ಆಟ ಆಡ್ತಾ ಇದ್ದಾರೆ ಅನಿಸುತ್ತೆ. ನಮ್ಮ ಧ್ರುವಂತು ಮತ್ತು ಕಾವ್ಯ ಅವರಿಗೆ ಉಸ್ತುವಾರಿ ಕೊಟ್ಟಿದ್ದಾರೆ. ನನಗೆ ಫಸ್ಟ್ ಆಫ್ ಆಲ್ ಈ ಉಸ್ತುವಾರಿ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಆಗುತ್ತಪ್ಪ. ಅದು ಯಾಕೆ ಆ ರೀತಿ ಕೊಡ್ತಿದ್ದಾರೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಈ ಥರದೊಂದು ಡಿಸೈಡಿಂಗ್ ಗೇಮ್ಸ್ಗಳಿರುವಾಗ ಬಿಗ್ ಬಾಸೇ ಡಿಸಿಷನ್ ಮಾಡೋ ಥರ ಆದರೆ ಬೆಟರ್ ಇರುತ್ತೆ. ಇನ್ಫ್ಯಾಕ್ಟ್ ಇಲ್ಲ ಅಂತಂದರೆ ಓಪನ್ ಎಂಡ್ ಒಂದು ರಿಸಲ್ಟ್ ಬರೋ ಥರ ನೀಟಾಗಿ ಕಾಣೋ ಥರ ಯಾವುದೂ ಉಸ್ತುವಾರಿನೇ ಬೇಕಾಗಿಲ್ಲ. ನೋಡಿ ಗೆದ್ದರೆ ಅಂದರೆ ನೋಡಿದ ತಕ್ಷಣ ಯಾವುದೋ ಒಂದು ಟೈಮ್
ಟೈಮ್ ಬೌಂಡ್ ಒಂದು ಗೇಮ್ ಕೊಡುವಂಥದ್ದು ಆ ಥರದ್ದು ಮಾಡಿದ್ರೆ ತುಂಬ ಕ್ಲಿಯರ್ ಆಗಿರುತ್ತೆ, ನೋಡುವಂತಹ ಪ್ರೇಕ್ಷಕರಿಗೂ ಖುಷಿ ಆಗುತ್ತೆ. ಪ್ಲಸ್ ಯಾರ್ದೋ ಇಂಟರ್ವೆನ್ಷನಲ್ಲೇ ಇರಲ್ಲ. ಈಗ ಧ್ರುವಂತವರು ಬೇಕು ಅಂತಲೇ ಲೈಕ್ ಅಂದರೆ ಗಿಲ್ಲಿಗೆ ಅನ್ಫೇರ್ ಆಗಬೇಕು ಅಂತ ಕೆಟ್ಟ ಉಸ್ತುವಾರಿ ಮಾಡ್ತಾ ಇದ್ದಾರೆ ಪ್ರೋಮೋದಲ್ಲಿ. ಅದು ಯಾಕೆ ಮಾಡಿದ್ರೋ ಗೊತ್ತಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಾವ ಕ್ಯಾಪ್ಟನ್ ಗಿಲ್ಲಿಯವರು ಅಶ್ವಿನಿ ಅವರಿಗೆ ಆ್ಯಕ್ಚುಲಿ ಅಂದರೆ ಇಂಡಿವಿಜುವಲ್ ಆಗಿ ಗೇಮ್ಗಳಲ್ಲಿ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗುವಂತಹ ಒಂದು ಕೆಪಾಸಿಟಿ ಇಲ್ಲ. ಅವರು ಅಸಮರ್ಥರು ಅಂತ ಹೇಳಿಕೊಂಡು ಅವರನ್ನು ಯಾಕೆಂದರೆ ನಾಮಿನೇಷನ್ ಮಾಡದೇ ಇರೋ ಹಾಗೆ ಆ ಒಂದು ಅಧಿಕಾರದಿಂದ ವಂಚಿತರನ್ನಾಗಿ ಮಾಡ್ತಾರಲ್ಲ, ಅವ್ರಿಗೇನೆ ರಾಣಿ ಪಟ್ಟ ಕೊಟ್ಟು ಅವರನ್ನು ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗೋ ಥರ ಎಲ್ಲ ಮಾಡ್ತಾರೆ. ವಾಟ್ ಈಸ್ ದ ಪಾಯಿಂಟ್? ಆ್ಯಂಡ್ ಫಸ್ಟ್ ಆಫ್ ಆಲ್ ಲಾಸ್ಟ್ ವೀಕ್ ಕೂಡ ಇದೇ ಥರ ಆಯಿತು. ಎಲ್ಲ ಫ್ಯಾಮಿಲಿಯವರೆಲ್ಲ ಆ್ಯಕ್ಚುಲಿ ಗಿಲ್ಲಿಗೆ ಜಾಸ್ತಿ ಓಟ್ ಹಾಕಿದ್ರು ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗಬೇಕು ಅಂತ. ಈ ಕಡೆ ಅಶ್ವಿನಿ ಅವರಿಗೆ 2 ಓಟ್ ಬಿದ್ದಿರುತ್ತೆ, ಬಟ್ ಸ್ಟಿಲ್ ಅವರನ್ನು ಲೈಕ್ ಅಂದರೆ ಕ್ಯಾಪ್ಟನ್ಸಿ ಓಟಕ್ಕೆ ಇಳಿಸ್ತಾರೆ. ಅದು ಅರ್ಥನೇ ಆಗಲ್ಲ. ಇಳಿಸಿ ಪರವಾಗಿಲ್ಲ, ಫೇರ್ ಆಗಿ ಒಂದು ಚಾನ್ಸಸ್ ಕೊಡಬೇಕಾಗುತ್ತೆ, ಓಕೆ. ಬಟ್ ಈ ಸಲ ಯಾಕೆ ಕೊಡಬೇಕಾಗಿತ್ತು? ಲಾಸ್ಟ್ ಟೈಮ್ ಓಕೆ ಅಟ್ಲೀಸ್ಟ್ 2 ಓಟ್ ಆದರೂ ಬಿದ್ದಿತ್ತು ಫ್ಯಾಮಿಲಿಯಿಂದ, ಅದಕ್ಕೋಸ್ಕರ ಕೊಟ್ಟರು ಅನ್ಕೋಬೋದು. ಈ ಸಲ ಯಾಕೆ ಕೊಡಬೇಕಾಗಿತ್ತು? ಅದರಲ್ಲಿ ಪಾಯಿಂಟೇ ಇಲ್ಲ. ಅದನ್ನೊಂಥರ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಫಸ್ಟ್ ಆಫ್ ಆಲ್ ಯಾವ ಕ್ಯಾಪ್ಟನ್ನು ಇವರು ಅಸಮರ್ಥರು ಅಂತ ಒಬ್ಬರನ್ನ ಆಚೆ ಇಡ್ತಾರೋ ಅಥವಾ ಅವ್ರಿಗೊಂದು ಅಧಿಕಾರವನ್ನು ಕಳ್ಕೊಳ್ಳೋ ಥರ ಮಾಡ್ತಾರೋ, ನಾಮಿನೇಷನ್ ಮಾಡುವಂತಹ ಅಧಿಕಾರವನ್ನು, ಅಂಥವ್ರಿಗೆ ನೀವು ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಓಟಾಗಿ ಸೆಲೆಕ್ಟ್ ಮಾಡಿದ್ರೆ ಅದು ವಾಟ್ ಈಸ್ ದ ಪಾಯಿಂಟ್? ವ್ಯೂವರ್ಸಿಗೆ ನೋಡುವಾಗ ಏನು ಅನಿಸುತ್ತೆ ಅವಾಗ? ಆ್ಯಕ್ಚುಲಿ ನಿಮಗೆ ನಿಜವಾಗ್ಲೂ ಇದ್ರ ಬಗ್ಗೆ ಏನು ಒಪಿನಿಯನ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಹಾಗೆಯೇ ಅಶ್ವಿನಿ ಅವ್ರದ್ದು ಹಳೆ ಚಾಲಿ ಅವ್ರು ಮುಂದುವರಿಸ್ತಾನೆ ಇರ್ತಾರೆ ಯಾವಾಗಲೂ, ಅದಂತೂ ಸ್ಟಾಪ್ ಆಗೋ ಥರ ಕಾಣಲ್ಲ. ಆ್ಯಂಡ್ ನಂಗೆ ಕಾಮಿಡಿ ಅನ್ಸೋದು ಅಶ್ವಿನಿ ಅವರು ಮತ್ತು ಧ್ರುವಂತವ್ರು ಇಬ್ಬರೂ ಸೇರ್ಕೊಂಡು ಗಿಲ್ಲಿಗೆ ಟಾರ್ಗೆಟ್ ಮಾಡೋದು. ಎಲ್ಲಿಂದ ಎಲ್ಲಿಗೆ ಕಂಪ್ಯಾರಿಸನ್ನೇ ಇಲ್ವಲ್ಲ. ಎನಿವೇಸ್, ಗಿಲ್ಲಿ ಮಾಸ್ಟರ್ ಸ್ಟ್ರೋಕ್ ಅಂತೂ ಸಖತ್ತಾಗಿತ್ತು. ಧ್ರುವಂತನ ಆಚೆ ಇಟ್ಟಿದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಂತಲೇ ನಾನು ಹೇಳ್ತೀನಿ. ಇಟ್ ವಾಸ್ ವೆಲ್ ಪ್ಲ್ಯಾನ್ಡ್. ಅದು ಇನ್ಸ್ಟೆಂಟಾಗಿ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದು, ಅದು ಯಾರಿಗೂ ಗೊತ್ತೂ ಆಗಿಲ್ಲ. ಸೈಲೆಂಟಾಗಿ ಹೆಂಗಿತ್ತು ಅಂತಂದರೆ ಅವರು ಅಲ್ಲಿ ಸೆಲೆಕ್ಟ್ ಮಾಡಿ ಹೋಗ್ತಾಯಿದ್ರು ಒಳಗಡೆ ಅಷ್ಟೇ, ಮನೆ ಒಳಗಡೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.